ಆಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ಓಪನ್ ಮಾಡಿ ನೋಡ್ತಿದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೀವು ನೋಡಿದಾಗ ನಾನು ಡೇ ಇನ್ ಮೈ ಲೈಫ್ ಮಾಡಿ ತುಂಬಾ ದಿನ ಆಗೋಗಿತ್ತು. ಲಾಸ್ಟ್ ಚಾಮುಂಡಿ ಬೆಟ್ಟ ದೇವಸ್ಥಾನಕ್ಕೆ ಹೋಗಿದ್ದಾಗ ವ್ಲಾಗ್ ಮಾಡಿದ್ದಿತ್ತು ಲಾಸ್ಟ್ ಆಗುತ್ತೆ, ಮತ್ತು ನಾನು ಈ ನಡುವೆ ವ್ಲಾಗ್ ಮಾಡಿರಲಿಲ್ಲ. ಸೊ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ, ಕಷ್ಟಪಟ್ಟು ವೀಡಿಯೋನ ಮಾಡಿರ್ತೀವಿ, ಯಾವುದೇ ವೀಡಿಯೋ ಆಗಲಿ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಸೊ ಕಷ್ಟಪಟ್ಟು ಏನೋ ಒಂದು ಟ್ರೈ ಮಾಡಿರ್ತೀವಿ ಅಂತ ಹೇಳಿದಾಗ ಅದಕ್ಕೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ್ಯಸ್ ಯೂಶ್ವಲ್ ಇವತ್ತು ಮಾರ್ನಿಂಗ್ ಬೇಗ ಎದ್ದು ಚಳಿ ತುಂಬಾ ಇತ್ತು. ಆ್ಯಂಡ್ ಬೆಳಗ್ಗೆ ನಮ್ಮ ಮಾತ್ರ ಬೈಸ್ಕೊಂಡೆ. ರೀಸನ್ ಏನಕ್ಕೆ ಅಂತ ಹೇಳಿದ್ರೆ, ನಾನು ತುಂಬ ಲೇಝಿ ಆಗಿದ್ದೀನಿ. ನೈಟ್ ನಾನು ಒಂದು ಫೋಟೋ ಮತ್ತು ವೀಡಿಯೋಸ್ ಮಾಡಬೇಕು ಅಂತ ಆ ಪ್ಯಾಂಟು ಶರ್ಟ್ನ ವೇರ್ ಮಾಡಿದ್ದು. ಅದನ್ನು ನೈಟ್ ಚೇಂಜ್ ಮಾಡಿ ನೈಟ್ ಡ್ರೆಸ್ ಹಾಕ್ಕೊಂಡು ಮಲಗಬೇಕಿತ್ತು, ಬಟ್ ಅದನ್ನು ಮಾಡಿಲ್ಲ. ಬೆಳಗ್ಗೆ ನಮ್ಮಮ್ಮ ಬೈದರು. ಸರಿ, ತಪ್ಪು ನನ್ನ ಕಡೆನೇ ಇದ್ದಾಗ ಬೈಸ್ಕೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ ಅಂತ ಬೈಸ್ಕೊಂಡೆ. ಸೊ ಅದಾದಮೇಲೆ ಇವಾಗ ನಾನೇನು ಕೆಲಸ ಮಾಡಿ ಚೇಂಜ್ ಮಾಡ್ತೀನಿ ಬಿಡಮ್ಮ ಅಂತಂದು ಅಷ್ಟು ಮಸ್ಕ ಹೊಡೆದು ಸ್ವಲ್ಪ ಬಿಸಿಲು ಕಾಯ್ತಾ ಕೂತ್ಕೊಂಡೆ. ಬಿಕಾಸ್ ಅಷ್ಟೊಂದು ಚಳಿ ಇದೆ ಗೈಸ್. ಆ ಚಳಿನಲ್ಲಿ ಬಿಸಿಲಂದ್ರೆ ಆಗೋದಿಲ್ಲ ಹೇಳ್ಬೇಕಾದ್ರೆ, ಬಟ್ ಚಳಿ ಇರೋದಕ್ಕೆ ನಾನು ಬಿಸಿಲು ಕಾಯ್ತಾ ಕೂತಿದ್ದು. ಮೇಲೆ ಟೆರೆಸ್ಗೆ ಹೋದರೆ ಬಿಸಿಲು ಚೆನ್ನಾಗಿ ಬರುತ್ತೆ, ಬಟ್ ಇಲ್ಲಿ ತುಳಸಿ ಗಿಡ ಇಟ್ಟಿರೋ ಹತ್ರ ಮಾತ್ರ ಒಂದು ಲೈಟಾಗಿ ಅಷ್ಟಾಗಲ ಮಾತ್ರ ಬಿಸಿಲು ಬರುತ್ತೆ. ಸರಿ ಅಂತ ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಬಿಸಿಲು ಕಾಯ್ತಾ ಕೂತ್ಕೊಂಡು ಅದಾದಮೇಲೆ ಹೋಗಿ ನಾನು ಬಿಸಿನೀರು ಕಾಯಿಸ್ಕೊಂಡೆ. ಬಿಕಾಸ್ ನನ್ನ ಹೆಲ್ತ್ ಈ ನಡುವೆ ಸ್ವಲ್ಪ ಕೋಲ್ಡು ಮತ್ತು ಕೆಮ್ಮು ಶೀತ ಇದೆಲ್ಲ ಜಾಸ್ತಿ ಆಗಿದೆ, ವೆದರ್ ಸರಿ ಇಲ್ದಿರೋದ್ರಿಂದ. ಸೊ ಬೇಗ ಅದು ರಿಯಾಕ್ಟ್ ಆಗುತ್ತೆ. ಹಾಗಾಗಿ ಬಿಸಿನೀರು ಕುಡಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ ಅನ್ನೋ ರೀಸನಿಂದ ಹೋಗಿ ಬಿಸಿನೀರು ಇಟ್ಕೊಂಡು ನಮ್ಮ ಅಮ್ಮಗೂ ಒಂದು ಗ್ಲಾಸ್ ಕೊಟ್ಟು ನಾನೊಂದು ಗ್ಲಾಸ್ ಕುಡಿದೆ. ಅದಾದಮೇಲೆ ಕಾಫಿ ಇಟ್ಕೊಳ್ಳೋಣ ಅಂತ. ಇವತ್ತು ಎಳ್ನೀರು ಇರಲಿಲ್ಲ, ಸೊ ನಾನು ಆರ್ಡ್ರ್ ಕೂಡ ಮಾಡೋಕ್ಕೆ ಹೋಗಿಲ್ಲ. ಒಂದಕ್ಕೆ ಆರ್ಡ್ರ್ ಮಾಡೋಕ್ಕೆ ಹೋದರೆ ಮಿನಿಮಮ್ ಆರ್ಡರ್ 99 ಮಾಡಬೇಕು ಅಂತ ಇರುತ್ತೆ ಜಿಪ್ಟೋನಲ್ಲಿ. ಹಾಗಾಗಿ ಈವ್ನಿಂಗ್ ಮಾಡ್ಕೊಳ್ಳೋಣ, ಬೇಕಾದರೆ ಪೂಜೆ ಐಟಮ್ಸ್ ಎಲ್ಲ ಬೇಕಾಗುತ್ತೆ ಬಿಡು ಅಂತ ನಾನು ಎಳ್ನೀರು ತರಿಸ್ಕೊಂಡೂ ಇಲ್ಲ. ಬಿಸಿನೀರು ಕುಡಿದು ಅದಾದಮೇಲೆ ಕಾಫಿ ಕುಡ್ಕೊಂಡೆ. ಕಾಫಿ ಕುಡಿದಾದ್ಮೇಲೆ ನಾಷ್ಟ ಏನು ಮಾಡಿದ್ಯಾಮ್ಮ ಅಂತ ಕೇಳಿದಾಗ ನಮ್ಮಮ್ಮ ರೈಸ್ ಸಾಂಬಾರು ಮತ್ತು ಪಲ್ಯ ಇದೆ, ಬಸ್ಸಾಂಬಾರು ಗೈಸ್. ಬಸ್ಸಾಂಬಾರು ಮತ್ತು ಪಲ್ಯ ಇದೆ ಸೊಪ್ಪಿಂದು ಅಂತ ಹೇಳಿದ್ರು. ಬಟ್ ಮಾರ್ನಿಂಗೇ ನನಗೆ ರೈಸ್ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ರೈಸ್ ಐಟಮಲ್ಲಿ ನನಗೇನೂ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಚಪಾತಿ ಮುದ್ದೆ ಇದ್ದರೆ ತಿನ್ಬಿಡ್ತೀನಿ, ಬಟ್ ರೈಸಲ್ಲಿ ನಾನು ತಿನ್ನಲ್ಲ. ಹಾಗಾಗಿ ರೈಸ್ ಬೇಡ, ಸ್ಕಿಪ್ ಮಾಡೋಣ ಅಂತ ಹೇಳಿ ಡಯಟ್ ಫಾಲೋ ಮಾಡೋಣ ಅಂತ. ಸೊ ವೆಜಿಟೇಬಲ್ ಇತ್ತು, ವೆಜಿಟೇಬಲ್ ಕಟ್ ಮಾಡಿಕೊಂಡು ಅದಾದಮೇಲೆ ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ವೆಜಿಟೇಬಲಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟ್ ಇತ್ತು. ಕ್ಯಾರೆಟ್ ತುಂಬಾ ಒಳ್ಳೆಯದು ಕಣ್ಣಿಗೆ. ಅಂದರೆ ನಮ್ಮ ಕಣ್ಣು ದೃಷ್ಟಿ ಏನಿದೆ ಚೆನ್ನಾಗಿ ಕಾಣೋದಕ್ಕೆ ಕ್ಯಾರೆಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸೌತೆಕಾಯಿ ವೆಯ್ಟ್ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡುತ್ತೆ, ಅಂದರೆ ಸಣ್ಣ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕ್ಯಾರೆಟ್ ಮತ್ತು ಸೌತೆಕಾಯಿನ ಕಟ್ ಮಾಡಿಕೊಂಡು ಅದನ್ನು ತಿಂದು ಅದಾದಮೇಲೆ ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದೇ ಗ್ಯಾಪಲ್ಲಿ ರಮೇಶ್ ಅಮ್ಮ ಬಾಮ್ಮ ಮೂವಿ ಹಾಕ್ಕೊಂಡಿದ್ದೆ ನೋಡಬೇಕು ಅಂತ, ಯಾಕಂದರೆ ಅದು ಕಾಮಿಡಿ ತುಂಬ ಇತ್ತು. ಆ್ಯಂಡ್ ನನಗೆ ರಮೇಶ್ ಅರವಿಂದ್ ಸರ್ ಮಾಡಿರೋ ಮೂವೀಸ್ ಅಂದರೆ ತುಂಬಾ ಇಷ್ಟ, ಆವಾಗಲಿಂದನೂ ಅಷ್ಟೇ. ಆ್ಯಂಡ್ ಅಂದರೆ ಊರ್ವಶಿ ಅವ್ರ ಕಾಮಿಡಿ ಆಗಿರ್ಬೋದು ಅದರಲ್ಲಿ. ಸೊ ನನಗೆ ಆ ಮೂವಿ ಎಲ್ಲೋ ಒಂದು ಕಡೆ ತುಂಬ ಇಷ್ಟ ಅಂತೇಳಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ನೋಡ್ತಾ ಹಾಗೆ ರಾಗಿ ಗಂಜಿ ಕೂಡ ಮಾಡಿಕೊಂಡೆ. ರಾಗಿ ಗಂಜಿ ತುಂಬ ಗಟ್ಟಿಯಾಗಿ ಮಾಡಿಕೊಂಡೆ, ನೀರಾಗಿ ಮಾಡಿರಲಿಲ್ಲ. ಸೊ ರಾಗಿ ಬಾಡಿಗೆ ತುಂಬಾ ತಂಪು ಗೈಸ್, ತುಂಬಾ ಒಳ್ಳೆಯದು. ರಾಗಿ ಮುದ್ದೆ ಆಗಿರ್ಬೋದು, ಅದರಲ್ಲಿ ಗಂಜಿ ಆಗಿರ್ಬೋದು, ನೀವು ರಾಗಿನಲ್ಲಿ ಏನೇ ಐಟಮ್ ಮಾಡಿಕೊಂಡು ಅದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಆ್ಯಂಡ್ ಅದಕ್ಕೆ ನಾನು ಸ್ವಲ್ಪ ಕರ್ಡ್ ಮಿಕ್ಸ್ ಮಾಡ್ಕೊಂಡು ಕೊಡೋದೆ. ಕಂಪ್ಲೀಟಾಗಿ ರಾಗಿ ಗಂಜಿನ ನೀವು ಆರಿಸಿರಬೇಕು, ಬಿಸಿ ಬಿಸಿ ಕರ್ಡನ್ನ ಮಿಕ್ಸ್ ಮಾಡಬಾರ್ದು. ಸೊ ರಾಗಿ ಗಂಜಿನ ಕಂಪ್ಲೀಟಾಗಿ ಆರಿಸ್ಬಿಟ್ಟು ಅದಾದಮೇಲೆ ಅದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿದ್ರೆ ಟೇಸ್ಟ್ ಮಾತ್ರ ಭರ್ಜರಿಯಾಗಿತ್ತು. ನನಗೆ ತುಂಬಾ ಇಷ್ಟ ಆ ಥರ ಕುಡಿಬೇಕು ಅಂತ ಹೇಳಿದ್ರೆ. ಆ್ಯಂಡ್ ಮಕ್ಕಳು ಕೂಡ ಸರಿ ಮಾಡಿ ತಿನ್ನಿಸ್ತಾರಲ್ವ ಗಟ್ಟಿಯಾಗಿ. ನನಗೆ ಅದನ್ನ ನೋಡಿದಾಗ ಎಲ್ಲ ರಾಗಿ ಗಂಜಿನೇ ನೆನಪಾಗುತ್ತೆ. ಸೊ ಆ ಥರ ಮಾಡ್ಕೊಂಡು ತಿಂದಾಗ ಟೇಸ್ಟ್ ಹೆಂಗಿರುತ್ತೆ ಅಂತ. ಆ ರಾಗಿ ಗಂಜಿಗೆ ಸ್ವಲ್ಪ ನಾನು ಜೀರಿಗೆ ಮಿಕ್ಸ್ ಮಾಡಿರ್ತೀನಿ. ಸೊ ಜೀರಿಗೆ ಪುಡಿನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಜೀರಿಗೆ ಕೂಡ ಜೀರ್ಣ ಶಕ್ತಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದು ಕುಡಿಯೋದ್ರಿಂದ ಯಾವುದೇ ಒಂದು ಕೆಟ್ಟದಂತೂ ಏನೂ ಇಲ್ಲ ಅಂತ ಹೇಳಿನೇ ನಾನು ರೈಸ್ ಸ್ಕಿಪ್ ಮಾಡಿ ರಾಗಿ ಗಂಜಿ ಕುಡಿದಿದ್ದು. ಆ್ಯಂಡ್ ಮೂವಿ ನೋಡ್ತಾ ರಾಗಿ ಗಂಜಿ ಕುಡಿದು ಕಂಪ್ಲೀಟ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ನಿನ್ನೆ ನಾನು ದೇವ್ರ ಮನೆ ಕ್ಲೀನ್ ಮಾಡಿರೋದ್ರಿಂದ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡೋ ಕೆಲಸ ಒಂದು ಕಡಿಮೆ ಆಯಿತು. ಅದೊಂದು ಕಡಿಮೆಗೆ ಫ್ರಿಜ್ ಕ್ಲೀನ್ ಮಾಡೋ ಕೆಲಸ ಒಂದು ಆ್ಯಡ್ ಆಯಿತು. ಸೊ ಓಕೆ, ಬಟ್ ಒಂದೇ ದಿನ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಪೂಜೆ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ ಅಂತ. ಆ್ಯಂಡ್ ಫ್ರಿಜ್ ಕೂಡ 1 ಮಂತ್ ಆಗೋಗಿತ್ತು ಕ್ಲೀನ್ ಮಾಡಿ. ಸೊ ಹಾಗೆ ಬಿಡೋದು ಬೇಡ ಅಂತ ಇವತ್ತು ಫ್ರಿಜ್ಜಲ್ಲಿ ಕಡಿಮೆ ಐಟಮ್ ಇತ್ತು, ಹಾಗಾಗಿನೇ ನಾನು ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದು. ಕಡಿಮೆ ಐಟಮ್ ಇದ್ದಾಗ ಇಳಿಸೋದು ಮತ್ತು ಅಷ್ಟೊಂದೇನು ಕಷ್ಟ ಅನಿಸಲ್ಲ. ಹಾಗಾಗಿ ನಾನು
ಸರಿ ಫ್ರಿಜ್ ಕ್ಲೀನ್ ಮಾಡಬೇಡಣ ಅಂತ ಅಂದ್ಕೊಂಡೆ. ಹೇಗೋ ದೇವ್ರ ಮನೆ ಕ್ಲೀನಿಂಗ್ ಇಲ್ವಲ್ಲ ಅಂತ ಫ್ರಿಜ್ ಕ್ಲೀನಿಂಗ್ ಒಂದು ಹಾಫ್ ಆನ್ ಅವರ್ ಆದರೂ ಹಿಡಿತು. ನೀಟಾಗಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಆ ವೇಸ್ಟ್ ಐಟಮ್ಸಲ್ಲಿ ಏನೇನಿದೆ, ತರಕಾರಿ ಎಲ್ಲ ಏನೇನು ಕೆಟ್ಟೋಗಿದೆ ಎಲ್ಲ ನೋಡಿ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿ ಒಳಗಡೆ ಇಟ್ಟು ಅರೇಂಜ್ ಮಾಡಿಕೊಂಡೆ ಫ್ರಿಜ್ ಅರೇಂಜ್ ಮಾಡಾದಮೇಲೆ ನಮ್ಮಮ್ಮ ವಾಷಿಂಗ್ ಮಿಷಿನ್ ಕೆಲಸ ಮುಗಿಸ್ಕೊಂಡು ನನಗೆ ಕಸ ಗುಡಿಸ್ಕೊಟ್ರು. ಸೊ ಮಾಡ್ಕೋತೀನಿ ಅಂತ ಹೇಳಿದೆ, ನಮ್ಮಮ್ಮ ಬಿಡಲಿಲ್ಲ. ಸರಿ ಆಯಿತು ಅಂತ ಫ್ರಿಜ್ಜೆಲ್ಲ ಕ್ಲೀನಿಂಗ್ ಆದಮೇಲೆ ಮಾಮ ಕಸ ಗುಡಿಸ್ಕೊಟ್ಟಿದ್ರು. ಕಸ ಗುಡಿಸೋದು ಮಾಪ್ ಹಾಕೋದಕ್ಕಿಂತ ಮುಂಚೆ ತಿಂದ್ಬಿಟ್ಟು ಮಾಪ್ ಹಾಕೋ ಅಂತ ಹೇಳಿದ್ರು. ಆ್ಯಂಡ್ ನಾನು ಕಡಲೆನ ಮೊಳಕೆ ಕಟ್ಟಿದ್ದೆ. ಸೊ ಆ ಕಡಲೆ ಮೊಳಕೆ ಕಟ್ಟಿರೋದನ್ನ ತಿನ್ನೋಣ ಅಂತ ಅಂದ್ಕೊಂಡು ತಿನ್ಬೇಕಾದ್ರೆ ನನಗೆ ತುಂಬ ಸ್ವೀಟ್ ಹೊಡಿತು ಅದು. ನನಗೆ ಅಷ್ಟೊಂದೇನು ಮೊಳಕೆ ಇಷ್ಟ ಆಗಲಿಲ್ಲ. ಲೈಕ್ ಅಂದರೆ ಕಾಳುಗಳನ್ನ ಮೊಳಕೆ ಕಟ್ಟು ತಿನ್ನೋದ್ರಿಂದ ಅದು ಏನಂತಾರೆ ಮೊಣಕಾಲುಗಳಿಗೆಲ್ಲ ತುಂಬಾ ಒಳ್ಳೆಯದು, ಮೂಳೆಗಳಿಗೆ ಅಂತ ಹೇಳ್ತಾರೆ. ಬಟ್ ಅದು ನಾನು ಮೊಳಕೆ ಕಟ್ಟು ತಿನ್ನೋವಾಗ ಸ್ವೀಟ್ ಅಂತ ಅನ್ನಿಸ್ತು. ಹಾಗಾಗಿ ನನಗೆ ಇಷ್ಟ ಆಗಲಿಲ್ಲ. ಸರಿ ಏನು ಮಾಡೋಣ, ತುಂಬ ಆಯಿಲ್ ಯೂಸ್ ಮಾಡಿದ್ರೆ ಜಸ್ಟ್ ಅದನ್ನು ಖಾರದ ಪುಡಿ ಉಪ್ಪಾಕಿ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಪ್ಯಾನ್ಗೆ ಒಂದು ಚಿಟಿಕೆ ಅಷ್ಟು ಎಣ್ಣೆ ಹಾಕಿ ಅದಾದಮೇಲೆ ಮೊಳಕೆ ಕಟ್ಟಿರೋ ಕಡಲೆ ಹಾಕಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅಂದರೆ ಸಾಕಾಗಿತ್ತು, ಅಂದರೆ ಸ್ನ್ಯಾಕ್ಸ್ ಥರ ಇತ್ತು ಅದು. ಸರಿ ಅಂತ ಅದನ್ನು ತಿಂದು ಆಮೇಲೆ ರೈಸ್ ಸ್ವಲ್ಪ ಅನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಪಲ್ಯ ಹಾಕ್ಕೊಂಡು ತಿಂದೆ. ಇದು ನನ್ನ ಇವತ್ತಿನ ಫುಡ್. ಆ್ಯಕ್ಚುಲಿ ಇವತ್ತು ನಾನು ಡಯಟ್ ಥರನೇ ಫೀಲ್ ಅನಿಸ್ತಿದೆ ನನಗೆ. ಈ ಡಯಟ್ ಫಾಲೋ ಮಾಡಿದ್ರೆ ಯಾವ ಥರ ಊಟ ಮಾಡ್ತಾರೆ ಅದೇ ಥರನೇ ಅನಿಸ್ತಿದೆ. ಆ್ಯಂಡ್ ಅದಾದಮೇಲೆ ನಮ್ಮಮ್ಮ ಕಸ ಗುಡಿಸ್ಕೊಟ್ಟಿದ್ದಾಗಿತ್ತಲ್ವ, ಸೊ ನಾನು ಕೂಡ ಬೇಗ ಮಾಪೆಲ್ಲ ಹಾಕಿ ಮನೆ ಬಾಗಿಲೆಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಬೇಗ ಮುಗಿಸ್ಕೊಂಡೆ. ಬಾಗಿಲೆಲ್ಲ ನೀಟಾಗಿ ಒರೆಸ್ಕೊಂಡೆ. ಆ್ಯಂಡ್ ಇವತ್ತು ಮನೆ ಬಾಗಿಲು ಕೂಡ ನೀಟಾಗಿ ಒರೆಸ್ಕೊಂಡಿತ್ತು. ಬಿಕಾಸ್ ಅಂಟೆಲ್ಲ ಮುಗ್ದಿರೋದ್ರಿಂದ ಹಾಗೆ ಪೂಜೆ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಅಮ್ಮ ಹಾಗೆ ಅದೆಲ್ಲ ಒರೆಸ್ಕೊಂಡ್ಬಿಡು ಹಾರೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊ ಅಂತ ಹೇಳಿದ್ರು. ಮನೆ ಬಾಗಿಲು ಅದೆಲ್ಲ ಕೆಲಸ ಮುಗಿಸ್ಕೊಂಡೆ. ಸರಿ ಅಂತ ಈಚೆ ರಂಗೋಲಿ ಹಾಕೋಣ ಅಂತ ಹೋದಾಗ ಅಮ್ಮನೇ ಅದು ಹೊಸದು ಯಾವುದೋ ರಂಗೋಲಿ ನಾನೇ ನೋಡಿದ್ದೀನಿ ಹಾಕ್ತೀನಿ ಬಿಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ನಾನು ಪಾತ್ರೆ ಹಚ್ಕೊಳ್ಳೋಣ ಅಂತ ಪಾತ್ರೆ ವಾಶ್ ಮಾಡ್ಕೊಳ್ಳಬೇಕು ಅಂತ ಹೋದೆ. ಅಂದರೆ ಪಾತ್ರೆ ಕೂಡ ಏನು ತುಂಬ ಇರಲಿಲ್ಲ. ಸರಿ ಬೇಗ ವಾಶ್ ಮಾಡ್ಕೊಂಬಿಡೋಣ ಅಂತ ವಾಶ್ ಮಾಡ್ಕೊಂಡಿದ್ದೆ. ಬೇಗ ಮುಗಿಸ್ಕೊಂಡೆ ಪಾತ್ರೆ ವಾಶ್ ಮಾಡಿದ್ದು ಕೂಡ. ಆ್ಯಂಡ್ ಈ ನಡುವೆ ಬಿಗ್ ಬಾಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಹೋಗ್ತಿದೆ. ಆ್ಯಂಡ್ ರಜತ್ ಅವರು ಬಂದಿದ್ದು ಒಂದು 3 ವೀಕ್ಸ್ ನನಗೆ ತುಂಬಾ ಇಷ್ಟ ಆಗಿತ್ತು. ರಜತ್ ಆ್ಯಂಡ್ ಗಿಲ್ಲಿ ಈ ಫ್ರೆಂಡ್ಶಿಪ್ ಯಾವ ಥರ ಇತ್ತು ಅಂತ. ಸೊ ಮತ್ತೆ ರಜತ್ ಹೋದ್ಮೇಲೆ ನನಗೆ ಸಖತ್ ಬೇಜಾರಾಯಿತು. ನಾನು ಒಳ್ಳೆ ಕಾಂಪಿಟೇಟರ್ ಇದ್ದರು ಎಲ್ಲರಿಗೂ. ರಜತ್ ಅಂತ ನನಗೆ ರಜತ್ ಆಡೋ ರೀತಿ, ಅವ್ರು ನಡ್ಕೊಳ್ಳೋ ರೀತಿ ಎಲ್ಲ ತುಂಬಾ ಇಷ್ಟ ಬಿಗ್ ಬಾಸ್ ಮನೇಲಿ. ಎಲ್ಲೋ ಒಂದು ಕಡೆ ಅವರು ಹೋಗಿ ತುಂಬಾ ಬೇಜಾರಾಯಿತು. ಒಳ್ಳೆ ಕಾಂಪಿಟೇಟರ್ ಹೋದ್ರಲ್ವ, ನನಗೆ ಗೊತ್ತಿರಲಿಲ್ಲ ಅವ್ರು ಜಸ್ಟ್ ಅವರು ಗೆಸ್ಟ್ ಆಗಿ ಬಂದಿದ್ದಾರೆ ಅಂತ. ಸುದೀಪ್ ಸರ್ ಹೇಳಿದ ತಕ್ಷಣ ನನಗೆ ಶಾಕ್ ಥರನೇ ಆಯಿತು. ಅಲ್ಲಿ ನಿಜವಾಗ್ಲೂ ವೈಲ್ಡ್ ಕಾರ್ಡ್ ಅಂತಲೇ ನಾನು ಅಂದ್ಕೊಂಡಿದ್ದು. ಸರಿ ಆಯಿತು ಅಂತ ಅವ್ರು ಹೋದ್ಮೇಲೆ ಫ್ಯಾಮಿಲಿ ವೀಕ್ ಸ್ಟಾರ್ಟ್ ಆಗಿದೆ ಅಲ್ವಾ ಈ ವೀಕಲ್ಲಿ. ಸೊ ಆ್ಯಂಡ್ ಇವತ್ತಿಗೆ ಅದು ಎಂಡ್ ಆಗುತ್ತೆ ಸ್ಯಾಟರ್ಡೇಗೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಸುದೀಪ್ ಅಣ್ಣ ಇವತ್ತು ಬರ್ತಾ ಇಲ್ಲ ಅಂತ ನ್ಯೂಸ್ ಇದೆ. ಯಾಕಂದರೆ ಅವರು ಮಾರ್ಕ್ ಮೂವಿನಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸುದೀಪ್ ಸರ್ ಬರ್ತಾ ಇಲ್ಲ ಅಂತಲೂ ಹೇಳಿದರು. ಅದೊಂದು ಬೇಜಾರಾಯಿತು. ಯಾಕಂದರೆ ಸ್ಯಾಟರ್ಡೆ ಸಂಡೇ ಸುದೀಪ್ ಸರ್ ಇಲ್ಲ ಅಂತಿಲ್ಲ, ಸ್ಯಾಟರ್ಡೆ ಸಂಡೇ ಅಂತಲೇ ಅನಿಸಲ್ಲ ಬಿಗ್ ಬಾಸಲ್ಲಿ. ಸರಿ ಅದನ್ನು ಫ್ಯಾಮಿಲಿ ವೀಕ್ ಇರೋದ್ರಿಂದ ಈ ವೀಕಲ್ಲಿ ನನಗೆ ಗಿಲ್ಲಿಯವರ ಅಪ್ಪ ಅಮ್ಮ ಬಂದಿದ್ದು ಸಖತ್ ಖುಷಿ ಆಯಿತು. ಲೈಕ್ ಅಂದರೆ ಎಲ್ಲರೂ ಒಂದು ಬೇರೆ ಥರನೇ ಅವ್ರ ಅಪ್ಪ ಅಮ್ಮನ ಲೈಕ್ ಅಂದರೆ ವೆಲ್ಕಮ್ ಮಾಡಿಕೊಂಡು, ನಮಗೆ ಗಿಲ್ಲಿ ಬೇರೆ ಥರನೇ ವೆಲ್ಕಮ್ ಮಾಡಿಕೊಂಡ್ರು. ನನಗೆ ಅವರು ಅಪ್ಪ ಅಮ್ಮ ಬಂದು ಸಖತ್ ಖುಷಿ ಆಯಿತು. ಆ್ಯಂಡ್ ಅವ್ರ ಅಪ್ಪ ಅಮ್ಮ ಮುಖದಲ್ಲಿರೋ ಇನ್ನೋಸೆಂಟ್ ಆಗಿರ್ಬೋದು. ನನಗೆ ಅವ್ರ ಅಮ್ಮ ನೋಡಿ ಗಿಲ್ಲಿ ಎಲ್ಲಿಲ್ಲ ಅನ್ನೋಂಗಿಲ್ಲ, ಸೇಮ್ ಗಿಲ್ಲಿ ನೋಡಿ ಅವ್ರ ಅಮ್ಮನ ದಿಟ್ಟು ಅದೇ ಥರ ಇದ್ದಾರೆ. ಆ್ಯಂಡ್ ನನಗೆ ತುಂಬಾ ಖುಷಿ ಆಯಿತು. ಸರಿ ಅಂತ ಆಯಿತು, ವಾಶ್ ಮಾಡಾದಮೇಲೆ ಹೋಗಿ ಸ್ನಾನ ಮಾಡ್ಕೊಂಡ್ಬಂದೆ. ಆ್ಯಂಡ್ ನಾನೀಗ ವೇರ್ ಮಾಡಿರೋ ಡ್ರೆಸ್ ಬಂದು ನಾನು ಮೀಶೋನಲ್ಲಿ ಬೈ ಮಾಡಿದ್ದು. ಆ್ಯಂಡ್ 700 ಇತ್ತು, ಅದು 700 ಸಮಥಿಂಗ್ ಇತ್ತು ಆ ಡ್ರೆಸ್ಸು. ನಂಗೆ ತುಂಬಾ ಇಷ್ಟ, ಚೆನ್ನಾಗಿದೆ. ರೆಡ್ ಕಲರ್ ಆ್ಯಂಡ್ ವೈಟ್ ಮಿಕ್ಸ್ ಆಗಿರೋ ದುಪ್ಪಟ್ಟ ಮಾತ್ರ ಸಖತ್ತಾಗಿತ್ತು. ಅದು ದುಪ್ಪಟ್ಟ ನೋಡಿದ್ರೆ ಸ್ಯಾರಿ ನೋಡ್ದಂಗೆ ಆಗುತ್ತೆ, ಆ ಥರ ಕ್ಲಾತ್ ಇದೆ ಅದು. ಆ್ಯಂಡ್ ಡ್ರೆಸ್ ಮಾತ್ರ ಸಖತ್ತಾಗಿತ್ತು. ನಾನು ಈ ನಡುವೆ ಅದನ್ನು ವೇರ್ ಮಾಡಿರಲಿಲ್ಲ. ಕೆಲಸಕ್ಕೆ ಲೈಕ್ ನಾನು ವರ್ಕ್ ಮಾಡ್ತಾ ಇದ್ದಾಗ, ಜಾಬ್ಗೆ ಹೋಗ್ತಾ ಇದ್ದಾಗ ನಾನು ವೇರ್ ಮಾಡ್ತಿದ್ದೆ. ಈ ನಡುವೆ ಮನೇಲಿರೋದ್ರಿಂದ ಪ್ಯಾಂಟ್ ಶರ್ಟ್ ಮನೇಲಿರೋದು ಬಿಟ್ಟರೆ ಬೇರೆ ಏನೂ ಹಾಕ್ಕೊಳ್ಳಲ್ಲ. ಸೊ ಇವತ್ತು ಹಾಕ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ವೇರ್ ಮಾಡಿಕೊಂಡೆ. ಸ್ಯಾಟರ್ಡೆ ಆಗಿರೋದ್ರಿಂದ ಸೊ ಪೂಜೆ ಮಾಡ್ತೀನಲ್ವ, ಹಾಗಾಗಿ ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡು ವೇರ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡಿದೆ. ರೆಡಿ ಆಗೋ ಟೈಮಲ್ಲಿ ಅಮ್ಮ ಬಂದು ಸ್ವಲ್ಪ ಏನೋ ತಮಾಷೆ ಮಾಡ್ತಾಯಿದ್ರು. ಸರಿ ಆಯಿತು ಅಂತ ರೆಡಿಯಾಗಿ ಅದಾದಮೇಲೆ ಸ್ವಲ್ಪ ಪೂಜೆ ಐಟಮ್ಸ್ ಇರಲಿಲ್ಲ ಅಂತ ಒಂದಷ್ಟು ಪೂಜೆ ಐಟಮ್ಸ್ನ ಆರ್ಡ್ರ್ ಮಾಡಿಕೊಂಡೆ. ಲೈಕ್ ಅದೇ ಹೂವು ಆಗಿರ್ಬೋದು, ಬಾಳೆಹಣ್ಣು ಕಳಿಸಿದ್ದಲ್ಲೆಲ್ಲನೂ. ಲೈಕ್ ಇಲ್ಲಿಗೆ ಹೋಗಿ ತರಬೇಕು ಅಂತೇಳಿ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಇಲ್ಲಿ ಹೂವು ತರಬೇಕಂದ್ರೆ ನಾನು ಬಸ್ ಸ್ಟಾಪ್ವರೆಗೂ ಆದರೂ ಹೋಗಲೇಬೇಕು. ಅದಕ್ಕೆ ಅದೇ ತುಂಬ ಟೈಮ್ ಹಿಡಿಯುತ್ತೆ ಅಂತೇಳಿ ನಾನು ಆರ್ಡ್ರ್ ಮಾಡ್ಕೊಂಡಿದ್ದು. ಸೊ ಅಷ್ಟನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡು ಆದಮೇಲೆ ಹೋಗಿ ಬಾಗಿಲಿಗೆಲ್ಲ ಅಷ್ಟೊಂದು ಇಟ್ಟು ಬಂದೆ. ಸೊ ಅಷ್ಟೊಂದು ಇಟ್ಟಬೇಕಾದ್ರೆ ನನಗೆ ಒಂದು ಓಡಿದ್ದು ಏನಂದರೆ ರಂಗೋಲಿ ಹಾಕಬೇಕಿತ್ತು. ಹೊಸ್ತಿಲ ಮೇಲೆ ರಂಗೋಲಿ ಹಾಕ್ತೀವಲ್ವ ನಾವು. ಸೊ ರಂಗೋಲಿ ಪುಡಿ ಇಲ್ಲ ಅಂತ ಹೇಳಿದ್ರು ನಮ್ಮಮ್ಮ ಮನೇಲಿ.
ಸೊ ನಾನು ಆಫ್ಟರ್ನೂನ್ ನಾನು ಹಾಕಿದ್ದಿದ್ರೆ ಇನ್ ಕೇಸ್ ನಾನು ನೆನಪು ಮಾಡಿಕೊಂಡು ಹಾಗೆ ಆರ್ಡ್ರ್ ಮಾಡ್ತಿದ್ದೆ, ಈವ್ನಿಂಗ್ ಜೊತೆಲೇ ಆರ್ಡ್ರ್ ಮಾಡ್ಕೋತಿದ್ದೆ, ಹೂವೆಲ್ಲ ಆರ್ಡ್ರ್ ಮಾಡಿದ ಜೊತೆಲೇ ಆರ್ಡ್ರ್ ಮಾಡ್ಕೋತಿದ್ದೆ. ಬಟ್ ನಾನು ಆಫ್ಟರ್ನೂನ್ ರಂಗೋಲಿ ಹಾಕಿರಲಿಲ್ಲ, ಅಮ್ಮನೇ ಹಾಕಿದ್ದು. ಸೊ ರಂಗೋಲಿ ಪುಡಿ ಎಲ್ಲ ಮಾಡಿದೆ, ಅಯ್ಯೋ ಮರ್ತೋದೆ ನಾನು ಹೇಳೋದು ನಿನಗೆ, ಮಧ್ಯಾಹ್ನನೇ ಆಗೋಯ್ತು ಅಂತ ಹೇಳಿದ್ರು. ಸೊ ನಾನು ಇವಾಗ ಅಂದ್ಕೊಂಡೆ, ಇವಾಗ ಜಸ್ಟ್ ರಂಗೋಲಿ ಪುಡಿಗೆ ನಾನು ಹೆಂಗೆ ಆರ್ಡ್ರ್ ಮಾಡಲಿ. ಮತ್ತು ಇನ್ನೊಂದು ಆ ರಂಗೋಲಿ ಪುಡಿ ಕೂಡ ಇರಲಿಲ್ಲ ಜೆಪ್ಟೋನಲ್ಲಿ, ಬ್ಲಿಂಕಿಟಲ್ಲಿ ಇರಲಿಲ್ಲ, ಇನ್ಸ್ಟಾಮಾರ್ಟಲ್ಲಿ ಇರಲಿಲ್ಲ. ರಂಗೋಲಿ ಪುಡಿ ಇನ್ನೆಲ್ಲ ಆನ್ಲೈನಲ್ಲಿ ಸಿಗಲ್ಲ ಗೈಸ್, ಒಂದೊಂದು ಐಟಮ್ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ಸರಿ ಏನು ಮಾಡೋದು ಅಂತ ಡಿಸೈಡ್ ಮಾಡಿದಾಗ ನಮ್ಮಮ್ಮ ಅಕ್ಕಿ ಹಿಟ್ಟಲ್ಲಿ ಕೂಡ ಹಾಕ್ಬೋದು ಅಂತ ಹೇಳಿದ್ರು. ಬಟ್ ಅಕ್ಕಿ ಹಿಟ್ಟಲ್ಲಿ ನಾನು ಹಾಕಿದ್ದೀನಿ ಅಂದರೆ ಅದು ನಿಲ್ಲಲ್ಲ, ಫುಲ್ಲು ಒಂಥರ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ನಾನೇನು ಮಾಡಿದೆ, ಅರ್ಶಿನಲ್ಲೇ ಹಾಕೋಣ, ಅರ್ಶಿನ ಕುಂಕುಮ ಹೆಂಗೋ ಶ್ರೇಷ್ಠ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಹೊಸ್ತಿಲ್ ಮೇಲೆ ಅರ್ಶಿನ ಕುಂಕುಮನಲ್ಲೇ ಹಾಕ್ಬಿಡೋಣ ಅಂತ ಹೇಳಿ ಹಾಕಿದ್ದು. ಆ್ಯಂಡ್ ನನಗೆ ಸಗದ ಇಷ್ಟ ಆಯಿತು ಅದು ಬಂದಿದ್ದ ರೀತಿ. ಅದು ಒಣಗ್ತಾ ಅರ್ಶಿನ ಕಲರ್ ಒಂಥರ ಡಾರ್ಕ್ ಆಗುತ್ತೆ, ಚೆನ್ನಾಗಿ ಕೂಡ ಕಾಣಿಸ್ತು. ಆ್ಯಂಡ್ ಒಂದಿನ ತಾನೇ ಮ್ಯಾನೇಜ್ ಮಾಡೋಣ ಅಂತ ಹೇಳಿ ಸೊ ನಾನು ಆಗಲೇ ಹೇಳಿದಾಗೆ ಮತ್ತೆ ಹೋಗಿ ತರಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಆಲ್ರೆಡಿ ಈವ್ನಿಂಗ್ ಆಗೋಗಿದೆ ನಾನು ಪೂಜೆ ಮಾಡ್ತಾ ಇರೋ ಟೈಮ್ ಬಂದು. ಹಾಗಾಗಿ ಸೊ ಅರ್ಶಿನಲ್ಲೇ ನಾನು ಮ್ಯಾನೇಜ್ ಮಾಡಿಕೊಂಡು ಆ್ಯಂಡ್ ನಿಮಗೆ ವಿಡಿಯೋ ಕೂಡ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ನಾನು ಅರ್ಶಿನಲ್ಲೇ ಹಾಕಿರೋದು ಅಂತ. ನಿಮ್ಗೆ ಇಷ್ಟ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಪೂಜೆ ಮುಗಿಸ್ಕೊಳ್ಳೋಣ ಅಂತ ನಮ್ಮಮ್ಮ ದೇವ್ರ ಪಾತ್ರೆಗಳೆಲ್ಲ ವಾಶ್ ಮಾಡಿಕೊಡ್ತಾಯಿದ್ರು. ಬಿಕಾಸ್ ನಾನು ಆಲ್ರೆಡಿ ಮಧ್ಯಾಹ್ನ ಎಲ್ಲ ನೀರಲ್ಲೇ ಇರೋದ್ರಿಂದ ಮತ್ತೆ ಸ್ನಾನ ಮಾಡ್ಕೊಂಬಂದು ನಿಂಗೆ ದೇವ್ರ ಪಾತ್ರೆ ವಾಶ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ನಮ್ಮಮ್ಮನೇ ಮಾಡಿಕೊಡ್ತಿದ್ರು. ನೀಟಾಗಿ ಉಜ್ಕೊಟ್ರು. ಅಂದರೆ ಇದು ಪಿತಾಂಬರಿನಲ್ಲಿ ನಮ್ಮಮ್ಮ ವಾಶ್ ಮಾಡೋದು. ಪಿತಾಂಬರಿನೇ ಯೂಸ್ ಮಾಡಬೇಕಾದ್ರೆ ಯಾವುದೇ ಹುಣಸೆಹಣ್ಣು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಗೈಸ್. ಸೊ ಹಾಗಾಗಿ ಓನ್ಲಿ ಪಿತಾಂಬರಿ ಮಾತ್ರನೇ ಯೂಸ್ ಮಾಡಿ ವಾಶ್ ಮಾಡಿದ್ದು. ಸಖತ್ ಬೆಳ್ಳಗಾಗುತ್ತೆ. ಅದೆಷ್ಟು ಕೆಮಿಕಲ್ ಹಾಕಿರ್ತಾರೆ ನನಗಂತೂ ಗೊತ್ತಿಲ್ಲ, ಬಟ್ ಅದು ಕೈಯೆಲ್ಲ ಉರಿಯುತ್ತೆ. ನಮಗೆ ಹೇಳ್ತೀನಿ ಗ್ಲೌಸ್ ಹಾಕ್ಕೊಂಡು ವಾಶ್ ಮಾಡಿಕೊಡಮ್ಮ, ಇಲ್ಲಾಂದರೆ ಕೈಯೆಲ್ಲ ಒಂಥರ ರಫ್ ಆಗುತ್ತೆ, ಉರಿಯುತ್ತೆ ಕೈ ಅಂತ ಹೇಳಿದ್ರೆ ನಮ್ಮಮ್ಮ ಕೇಳಲ್ಲ. ದೇವ್ರ ಪಾತ್ರೆಗಳನ್ನ ಆ ಥರ ಎಲ್ಲ ಗ್ಲೌಸ್ ಎಲ್ಲ ಹಾಕ್ಕೊಂಡು ಮಾಡಬಾರ್ದು. ದೇವ್ರ ಪಾತ್ರೆ ಉಜ್ಜೋದು ಒಂದು ಶ್ರೇಷ್ಠ ಅಂತ ಹೇಳಿ ನಮ್ಮಮ್ಮ ಹಾಗೆ ವಾಶ್ ಮಾಡಿಕೊಡ್ತಾರೆ. ಸೊ ಅದು ಕೈಯೆಲ್ಲ ನೀಟಾಗಿ ಹೊಡಿಬಿಟ್ಟೆ, ಬಟ್ ಸಖತ್ ಬೆಳ್ಳಗಾಗುತ್ತೆ. ಹೊಸ ಪಾತ್ರೆಗಳು ಹೆಂಗಿರುತ್ತೋ ಹಾಗೆ ಬೆಳ್ಳಗಾಗುತ್ತೆ ಆ ಪಿತಾಂಬರಿನಲ್ಲಿ. ನಮ್ಮಮ್ಮ ವಾಶ್ ಮಾಡಿಕೊಟ್ರು. ಅದಾದಮೇಲೆ ನಾನು ಬಣ್ಣನಲ್ಲಿ ಒರೆಸ್ಕೊಂಡಿದ್ದಾಯಿತು. ನೀಟಾಗೆಲ್ಲ ತ್ಯಾವ ಎಲ್ಲ ಏನಿದೆ ಅದನ್ನೆಲ್ಲ ಒರೆಸಿ ಅದಾದಮೇಲೆ ಸ್ವಲ್ಪ ಗಂಧ ಮಿಕ್ಸ್ ಮಾಡಿ ಅರಿಶಿಣಕ್ಕೆ ಲೈಕ್ ಆ ಪಾತ್ರೆಗಳಿಗೆಲ್ಲ ಕುಂಕುಮ ಇಟ್ಕೊಂಡೆ. ಆ್ಯಂಡ್ ದೇವ್ರ ಪಾತ್ರೆ ಎಲ್ಲ ನೀಟಾಗಿ ಬಟನಲ್ಲಿ ಒರೆಸ್ಕೊಂಡು, ತೇವ ಇಲ್ದಿರೋ ಬಟನಲ್ಲಿ ಒರೆಸ್ಕೊಂಡು, ಮತ್ತು ಫೋಟೋಗಳಿಗೆಲ್ಲ ಹೂವು ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಆ್ಯಂಡ್ ಬಾಗಿಲು ಕೂಡ ನಾನು ಹೂವೆಲ್ಲ ಇಟ್ಟು ರೆಡಿ ಮಾಡಿ, ಇನ್ನು ಪೂಜೆ ಒಂದು ಬಾಕಿ ಇದೆ ಅಷ್ಟೇ. ಸೊ ಆ ಕಡೆ ಶನಿ ಮಹಾತ್ಮ ಸ್ವಾಮಿ ಕತೆ ಓಡ್ತಿದೆ, ಶನಿ ಪ್ರಭಾವ ಕತೆ. ನಾನು ಹೇಳಿದಾಗೆ ಶನಿವಾರ ನಾನು ಆ ಕತೆನ ಹಾಕಿರ್ತೀನಿ, ಒಂದು ಡೌನ್ಲೋಡ್ ಮಾಡಿರ್ತೀನಿ, ಇಲ್ಲ ಟಿ ವಿನಲ್ಲಿ ಹಾಕಿರ್ತೀನಿ. ಬಿಕಾಸ್ ನಾನು ಪೂಜೆ ಮಾಡಬೇಕಾದ್ರೆ ಆ ಕತೆ ಓಡ್ತಾ ಇರುತ್ತೆ. ಅದಾದಮೇಲೆ ದೇವ್ರದ್ದೆಲ್ಲ ಸಾಂಗುಗಳನ್ನ ನಾನು ಪ್ಲೇ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಅದೇ ಪಾಟಿಗೆ ಅದು ಓಡ್ತಾ ಇತ್ತು. ನಾನು ಪೂಜೆ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಪೂಜೆ ಮಾಡಬೇಕಾದ್ರೆ ಒಂದು ಒಳ್ಳೆ ಮನಸ್ಸಿಂದ ಮಾಡಬೇಕು. ಆ್ಯಂಡ್ ಯಾವುದೇ ಕೆಟ್ಟ ಆಲೋಚನೆಗಳು ಮನಸ್ಸಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಆ್ಯಂಡ್ ಪೂಜೆ ಮಾಡಿದ್ರೆ ಯಾವುದೇ ನೆಗೆಟಿವ್ ಅನ್ನೋದು ಮೈಂಡಲ್ಲಿ ಬರೋದಿಲ್ಲ, ಪಾಸಿಟಿವ್ ಆಗಿ ಇರ್ತೀವಿ ಅಂತಲೂ ಹೇಳ್ತಾರೆ. ಲೈಕ್ ನಾವೇನೇ ಒಂದು ಯೋಚನೆ ಮಾಡಿಕೊಂಡು ನೆಗೆಟಿವ್ ಆಗಿದ್ದರೆ ನಮಗೆ ಪೂಜೆ ಮಾಡೋದ್ರಿಂದ ಪಾಸಿಟಿವ್ ವೈಬ್ ಅನ್ನೋದು ಬರುತ್ತೆ ಮನೇಲಿ. ಆ್ಯಂಡ್ ಪೂಜೆ ಮಾಡಿ ಅಂದರೆ ಮನೇಲಿ ಕಳೆನೇ ಇರೋದಿಲ್ಲ ನನ್ನ ಪ್ರಕಾರ. ಸೊ ಮನೇಲಿ ದೀಪ ಹಚ್ಚಿ ನಾವು ಧೂಪ ಯಾವಾಗ ಹಾಕ್ತೀವಿ, ಮಂಗಳಾರತಿಲಿ ಯಾವಾಗ ಮಾಡ್ತೀವಿ, ಆವಾಗ ಅದೊಂಥರ ವೈಬ್ ಇರುತ್ತೆ ಮನೆಯಲ್ಲಿ. ಲೈಕ್ ಹಬ್ಬ ಥರನೇ ವೈಬ್ ಇರುತ್ತೆ. ನನಗೆ ಪೂಜೆ ಮಾಡಬೇಕು ಅಂದರೆ ತುಂಬಾ ಇಷ್ಟ.
ಯಾಕಂದರೆ ಒಂದು ಥರ ನೆಮ್ಮದಿ ಅಂತ ಅನ್ನಿಸ್ತು ನನಗೆ ಪೂಜೆ ಕಂಪ್ಲೀಟ್ ಆದಮೇಲೆ. ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಡಿನ್ನರ್ ಏನಿದೆ ಅದನ್ನು ತಿಂದು ಅಗೇನ್ ನಾನು ರೈಸ್ ತಿನ್ನಲ್ಲ, ಮುದ್ದೆನಾದ್ರು ಮಾಡ್ಕೊಂಡು ತಿಂದು ಸೊ ಬಿಗ್ ಬಾಸ್ ನೋಡಿ ಮಾಡ್ಕೊಳ್ಳೋದಷ್ಟೇ. ಇವತ್ತು ಸುದೀಪ್ ಸರ್ ಬರ್ದೇ ಇರೋ ರೀಸನ್ ನನಗೆ ಯಾಕಂದರೆ ಬಿಗ್ ಬಾಸ್ ನೋಡೋಕ್ಕೆ ಇಷ್ಟ ಆಗ್ತಿಲ್ಲ. ಒಂದು ರೀಸನ್ ಗಿಲ್ಲಿಯಿಂದ ಆದರೂ ಬಿಗ್ ಬಾಸ್ ನೋಡಬೇಕಷ್ಟೇ. ಸೊ ಡೈಲಿ ನೋಡೋದೇ ಗಿಲ್ಲಿಯಿಂದ, ಹಾಗಾಗಿ ಗಿಲ್ಲಿಯಿಂದ ನೋಡಬೇಕು. ಆ್ಯಂಡ್ ಒಂದು ಖುಷಿ ಪಡೋ ಸುದ್ದಿ ಏನು ಅಂತ ಹೇಳಿದ್ರೆ, ನಮ್ಮ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ಹಾಗಾಗಿ ಅವನು ಯಾವ ಥರ ನಿಭಾಯಿಸ್ತಾನೆ ಮನೇನ ನೋಡಬೇಕು. ಸೊ ಫೈನಲಿ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಗೈಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಗಿಲ್ಲಿ ಆಗಿದ್ದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು ತುಂಬ ದಿನದಿಂದ ಅನ್ಕೋತಿದ್ದೆ, ಅವನು ಕ್ಯಾಪ್ಟನ್ವರೆಗೂ ಬಂದು ಲಾಸ್ಟಲ್ಲಿ ಕ್ಯಾಪ್ಟನ್ ಆಗದೇ ಇರೋ ಥರ ತುಂಬಾ ಆಗಿದೆ. ಬಟ್ ಈ ಸಲ ಫೈನಲಿ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ. ತುಂಬಾ ಹ್ಯಾಪಿ ಆಗಿದ್ದೀನಿ ನಾನಂತೂ. ಏನೋ ಒಂಥರ ಖುಷಿ, ಅಂದರೆ ನಾವು ಇಷ್ಟಪಡೋರು ಕ್ಯಾಪ್ಟನ್ ಆಗಿದ್ದಾರೆ ಅಂದರೆ ಅದಕ್ಕೊಂದೊಂಥರ ಹ್ಯಾಪಿ ಥರನೇ ಅನಿಸುತ್ತೆ. ಸರಿ ಆಯಿತು, ನೋಡೋಣ ಈ ವೀಕಲ್ಲಿ ಯಾವ ಥರ ಗಿಲ್ಲಿ ಕ್ಯಾಪ್ಟನ್ಶಿಪ್ನ ನಿಭಾಯಿಸ್ತಾನೆ, ಸುದೀಪ್ ಸರಿಂದ ಯಾವ ಥರ ಅಂದರೆ ಸುದೀಪ್ ಸರ್ ಬೈತಾರಲ್ಲ ಹೊಗಳ್ತಾರೆ ಅವ್ನ ಕ್ಯಾಪ್ಟನ್ಶಿಪ್ ನೋಡಬೇಕು. ವೆಯ್ಟ್ ಮಾಡ್ತಿದ್ದೀನಿ ನಾನಂತೂ. ಸೊ ಇಲ್ಲಿಗೆ ನಾನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ ಆ್ಯಂಡ್ ಡಿನ್ನರ್ ಮಾಡಿ ಬಿಗ್ ಬಾಸ್ ನೋಡಿ ಮಾಡ್ಕೋತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಗೈಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಯಾವ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ. ಸೊ ಅಟ್ಲೀಸ್ಟ್ ವೀಡಿಯೋನ ನೋಡಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಯಾವ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದಾಗ ನಾವು ಅದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀವಿ. ಎಲ್ಲೋ ಒಂದು ಕಡೆ ಕಷ್ಟಪಟ್ಟು ವೀಡಿಯೋ ಮಾಡಿದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಲೇ ಹೇಳ್ದಾಗೆ ಯಾವುದೇ ಕೆಲಸ ಈಸಿ ಅಲ್ಲ, ಬಟ್ ಯಾವುದೋ ಒಂದು ಕೆಲಸನ ಮಾಡಿರ್ತೀವಿ ಇಷ್ಟಪಟ್ಟು ಅಂತ ಹೇಳಿದಾಗ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.